ಮಗನೇ ಹೋಗು. ಇವನು ವೆಂಕಟಗೌಡ. ಈ ವೆಂಕಟಗೌಡ ಅನ್ನೋ ಸಿಂಹ ಗೂವೆಯಲ್ಲಿ ಸುಮ್ಮನೆ ಮಲಗಿದೆ ಅಂದ್ರೆ ಅದು ಬೇಟೆಯಾಡುದು ಮತ್ತಿಲ್ಲ, ಅದಕ್ಕೆ ಇನ್ನೂ ಹಸಿವಾಗಿಲ್ಲ ಅಂತ. ಒಮ್ಮೆ ಹಸಿವಾಗಿ ಪಂಜಾಬಿ ಶೀರ ಅದು ಈ ವೆಂಕಟಗೌಡ. ವಿಷ ಸರ್ಪದ ನೆತ್ತಿಯ ಮೇಲೆ ಎಷ್ಟು ಹಾಲು ಸುರಿದರು ಅಲ್ಲಲ್ಲಿ ವಿಷ ಕಡಿಮೆ ಆಗುವುದಿಲ್ಲ. ಹಾಗೆ ಈ ವೆಂಕಟಗೌಡನ ಮುಂದೆ ಇನ್ನು ಎಷ್ಟೇ ಒಣಕಿನ ಮಾತುಗಳನ್ನಾಡಿದರು ಮನಸ್ಸಿನಲ್ಲಿ ತುಂಬಿಕೊಂಡಿರೋ ದೇಶ ಕಡಿಮೆಗಲ್ಲ. ಇವನು ಹೂ ಅಂದ್ರೆ ಪ್ರೇಮ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಹಬ್ಬರಿಸಿ ಬಬ್ಬಿರಿದ್ರ ಎದುರಾಳಿ ಯಾರ ಕೂರ್ಕೊಂಡು ಪಾದದಡಿ ಬೇಡ. ನಾನು ಟ್ರೈನಿಂಗ್ ತಗೊಂಡು ವಿಲ್ಲನ್ ಆದವನಲ್ಲ, ಹುಟ್ಟುವಾಗಲೇ ವಿಲ್ಲನ್ ಅಂತ ಹುಟ್ಟಿದ. ಅಣ್ಣ, ಆ ರಾಯ ಒಬ್ಬ ಕೊಳಚೆ ನೀರಿನಲ್ಲಿ ವಾಸವಿರುವ ಕಪ್ಪೆ ಇದ್ದಂತೆ. ಆ ಕಪ್ಪೆಗೆ ಏನು ಗೊತ್ತಣ್ಣ, ಅದಕ್ಕಿಂತ ಆಳವಾದ ಸಮುದ್ರಗಳು ಸಾಕಷ್ಟಿವೆ ಎಂದು. ಅದರಂತೆ 4 ಜನ ತನ್ನ ಬೆನ್ನೆಯಿಂದ ಇದ್ದರೆ ಮೈಯಲ್ಲಿ ಕಪ್ಪು ಇದೆ ಎಂದು ನಮ್ಮ ಮನೆಗೆ ಬಂದು ಆ ರೈತರು ಬಿಡಿಸಿಕೊಂಡು ಹೋದಲ್ಲ ಆ ಹರಂಕಾರ ಮಗ ರಾಯ. ಅಣ್ಣ, ಆ ರಾಯನ ಅಟ್ಟಹಾಸವನ್ನು ನನ್ನ ಬೂಟುಗಾಲಲ್ಲಿ ಮೆಚ್ಚೆ ನನ್ನ ಕಾದು ದರ್ಪವನ್ನು ಅವನಿಗೆ ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು ರಾಜಕೀಯಕ್ಕೆ ಚತುರಂಗ ಸಿಂಹಾಯಿ ಸಿಂಹ, ಪ್ರತಾಪ ಸಿಂಹನೇ ಅಲ್ಲ. ಯಪ್ಪ ದನ್ಯಾರ ಏನ ಅಂತಾರಲ್ಲ, ಊಟಕ್ಕೆ ಹೋದ್ರೆ ನಾಯಿ ಒಟ್ಟು ಸತ್ತಿ ಅನ್ನಂಗ ಯಾಕೆ ಮಾತಾಡ್ತೀರಿ ಅಪ್ಪ? ನನ್ನ ಮಾತು ಕೇಳೋದು ಕುಂಬಾರನ ಕೈಯಾಗ, ರಬ್ಬಿನ ಮಾತು ಕೇಳೋದ ಕಂಬಾರನ ಕೈಯಾಗ. ನೋಡ್ರಿ ಅಪ್ಪ ದನ್ಯಾರ, ಅಂದರೆ ಆ ರಾಯ ಮಾತು ಕೇಳೋದ ಅವ್ರ ಅಣ್ಣ ರೇವಣಿಸಿದ್ದನ ಕೈಯಾಗ. ಹೋಗಿ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳಿ ಬರಂಬರಿ. ಒಂದ RCB ಡೈಲಾಗ್ ಹೊರದೋಗಣ. ಮಾಮನ ಎಂತಿಗಂತಾರ ಡಾಬಿ, ನಮ್ ಗೌಡ್ರ ಮೈಯಾಗ ಐತಿ ಚರ್ಬಿ. ನಾವು ಸೋತ್ರು ಗೆದ್ರು ಒಟ್ಟ ಬಿಟ್ಕೊಡಲ್ಲ RCB. ಜೈ ಜೈ RCB. ಮಂಜಪ್ಪ ಗೋರೋಳ್ ಈ ಬಡ ಕಲಾವಿದನ ಪಾತ್ರವನ್ನು ಮೆಚ್ಚಿ 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.